ಡಿಕೆ ಶಿವಕುಮಾರ್ ಅವರ ಮಾವನ ನಿವಾಸದ ಮನೆ ಮೇಲೂ ಕೂಡ ಐಟಿ ದಾಳಿಯಾಗಿದೆ. ಮೈಸೂರಿನಲ್ಲಿರುವ ಮಾವ ತಿಮ್ಮಯ್ಯ ನಿವಾಸದಲ್ಲಿ ಈಗಾಗಲೇ ಪರಿಶೀಲನೆ ನಡೀತಾ ಇದೆ. ರಹಸ್ಯ ಸ್ಥಳಕ್ಕೆ ತಿಮ್ಮಯ್ಯ ಅವರನ್ನ ಐಟಿ ಅಧಿಕಾರಿಗಳು ಕರೆದೊಯ್ದು ತಮ್ಮ ವಾಹನದಲ್ಲಿ ಅವರ ಮಾವಯ್ಯ ತಿಮ್ಮಯ್ಯ ಅವರನ್ನ ಈಗಾಗಲೇ ಕರೆದುಕೊಂಡು ಹೋಗಲಾಗಿದೆ. ಇದು ಮೈಸೂರಿನಿಂದ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್. ಈಗಾಗಲೇ ಎಲ್ಲ ಕಡೆ ಸುಮಾರು 39 ಜಾಗದಲ್ಲಿ ಐಟಿ ರೇಡ್ ಅನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸ ಸೇರಿದಂತೆ ಎಲ್ಲ ಕಡೆ ಕೂಡ ಐಟಿ ರೇಡ್ ಆಗಿದೆ. ಈಗ ಮೈಸೂರಿನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿದೆ ಅನ್ನೋ ವರದಿ ಆಗ್ತಾ ಇದೆ. ಇದ್ರ ಜೊತೆಗೆ ತಿಮ್ಮಯ್ಯ ಅವರನ್ನ ಕೂಡ ವಿಚಾರಣೆ ಮಾಡಲಾಗ್ತದೆ. ಜೊತೆಗೆ ತಿಮ್ಮಯ್ಯ ಅವರನ್ನ ಗುಪ್ತ ಸ್ಥಳಕ್ಕೆ ಈಗಾಗಲೇ ಕರೆದೋಗಿದ್ದಾರೆ. ಸಂಪೂರ್ಣ ವಿಚಾರಣೆ ನಡೀತಾ ಇದೆ. ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೈಸೂರಿನಲ್ಲಿ ಈಗಾಗಲೇ ತಿಮ್ಮಯ್ಯ ಅವರ ನಿವಾಸ ಇದೆ. ತಿಮ್ಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಮಾವ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತದೆ. ಹೀಗಾಗಿ ಐಟಿ ಅಧಿಕಾರಿಗಳು ಸುಮಾರು 80ಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಜೊತೆಗೆ ದೆಹಲಿ ಸೇರಿದಂತೆ ಎಲ್ಲ ಕಡೆ ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಇರುವಂತ ಎಲ್ಲ ದಾಖಲೆಗಳನ್ನ ಪ್ರಮುಖವಾಗಿ ಐಟಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಮೈಸೂರಿನಲ್ಲೂ ಕೂಡ ವಿಚಾರಣೆ ಜೋರಾಗಿ ನಡೀತಾ ಇದೆ, ಪರಿಶೀಲನೆ ಜೋರಾಗಿ ನಡೀತಾ ಇದೆ. ಐಟಿ ಅಧಿಕಾರಿಗಳು ತಮ್ಮ ವಾಹನದಲ್ಲೇ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಮೈಸೂರಿನಿಂದ ಪ್ರಮುಖ ವರದಿ ಈಗ ಬರ್ತಾ ಇದೆ. ಎಲ್ಲ ಭಾಗದಲ್ಲೂ ಕೂಡ ಐಟಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ಮಾಡ್ತಾ ಇರುವಂಥದ್ದು, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ವರದಿ ಲಭ್ಯವಾಗ್ತಾ ಇದೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮೈಸೂರಿನ ಪ್ರತಿನಿಧಿ ರಾಮ್ ಕೂಡ ಸಂಪರ್ಕದಲ್ಲಿದ್ದಾರೆ. ರಾಮ್, ಈಗ ತಿಮ್ಮಯ್ಯ ಅವರ ವಿಚಾರಣೆ ನಡೀತಾ ಇದ್ದಾಗ ಹೆಚ್ಚಿನ ಮಾಹಿತಿ ಏನಿದೆ? ಏನೇನು ದಾಖಲೆಗಳನ್ನೇನಾದ್ರು ಪರಿಶೀಲನೆ ಮಾಡಿದ್ರೆ ಏನಾದ್ರು ಪ್ರಮುಖ ದಾಖಲೆಗಳೇನಾದ್ರು ಲಭ್ಯವಾಗಿದೆಯಾ? ಪ್ರಮೋದ್, ಏನು ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮನೆಯಲ್ಲೂ ಬೆಳಗ್ಗೆಯಿಂದ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾ ಇದ್ರು. 2 ತಂಡಗಳಲ್ಲಿ ಆಗಮಿಸಿದಂತಹ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ರು. ಮಧ್ಯಾಹ್ನದ ಊಟಕ್ಕೂ ಸಹ ಅವರು ಹೊರಗೆ ಹೋಗಿರ್ಲಿಲ್ಲ. ತಮ್ಮ ಜೊತೆ ಬಂದಿದ್ದಂತಹ ಸಹಾಯಕರಿಂದ ಊಟವನ್ನ ತರಿಸಿಕೊಂಡು ಹೋಟೆಲ್ನಿಂದ ಬಂದಂತಹ ಊಟವನ್ನ ಮಾಡಿದ್ರು. ಇದೀಗ ದಿಢೀರನೆ ಆದಂತಹ ಬೆಳವಣಿಗೆಯಲ್ಲಿ ತಿಮ್ಮಯ್ಯ ಅವರನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಐಟಿ ಅಧಿಕಾರಿಗಳು ತಮ್ಮ ಕಾರಿನಲ್ಲೇ ಹೊರಟರು. ಅವರನ್ನ ಏನು ಬೆಂಗಳೂರಿಗೆ ಕರ್ಕೊಂಡು ಹೋದ್ರಾ ಅಥವಾ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ಮಾಡ್ಲಿಕ್ಕೆ ಕರ್ಕೊಂಡು ಹೋದ್ರಾ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಅವ್ರ ಜೊತೆಯಲ್ಲಿ ಬಂದಿದ್ದಂತವರು ಅವ್ರ ಕೈಗಳಲ್ಲಿ ಬ್ಯಾಗ್ ಅನ್ನ ಇಟ್ಕೊಂಡು ಅಲ್ಲಿಂದ ತಿಮ್ಮಯ್ಯ ಅವರನ್ನ ಅವರೇ ತಂದು ಏನು ಐಟಿ ಅಧಿಕಾರಿಗಳು ಬಂದಿದ್ದಂತಹ ಖಾಸಗಿ ವಾಹನದಲ್ಲಿ ಕರ್ಕೊಂಡು ಇಲ್ಲಿಂದ ತೆರಳಿದ್ದಾರೆ. ಬೆಳಗಿನಿಂದಲೂ ಸಹ ಪರಿಶೀಲನೆ ಮನೆಯ ಒಳಭಾಗದಲ್ಲೇ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಕೆಲವು ಅಧಿಕಾರಿಗಳು ಕೆಲವೊಮ್ಮೆ ಮನೆಯಿಂದ ಹೊರಗೆ ಬಂದು ದೂರವಾಣಿ ಮುಖಾಂತರ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವೊಬ್ಬ ಅಧಿಕಾರಿಯೂ ಸಹ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ನೀಡ್ತಾ ಇರಲಿಲ್ಲ. ಸೊ ಇದೀಗ ಏನು ದಿಢೀರಾದಂತಹ ಬೆಳವಣಿಗೆಯಲ್ಲಿ ಅವರ ಏನು ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರನ್ನು ಸಹ ಕರ್ಕೊಂಡು ಹೊರಟಿದ್ದಾರೆ. ಆದ್ರೆ ಅವ್ರು ಎಲ್ಲಿಗೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿಲ್ಲ. ಇದೀಗ ತಾತ್ಕಾಲಿಕವಾಗಿ ಈ ಒಂದು ಪರಿಶೀಲನೆ ನಡೀತಾ ಇತ್ತು, ಅದು ಇಲ್ಲಿ ಸ್ಥಗಿತವಾಗಿದೆ. ಅವ್ರನ್ನ ಏನು ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಲಿಕ್ಕೆ ಕರ್ಕೊಂಡು ಹೋದ್ರ ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋದ್ರ ಯಾವುದೇ ಮಾಹಿತಿ ಇದುವರೆಗೂ ಲಭ್ಯವಾಗಿಲ್ಲ. ಪ್ರಮೋದ್, ರಾಮ್, ಅದೇ ರೀತಿ ಈಗ 2 ಸೂಟ್ ಕೇಸನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಥವಾ ಅವ್ರ ಜೊತೆಗೆ ಹೊತ್ತೊಯ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೂಟ್ ಕೇಸ್ಗಳಲ್ಲಿ ಅಥವಾ ಇನ್ನಿತರ ದಾಖಲೆಗಳನ್ನಾರು ವಶಪಡಿಸಿಕೊಂಡಿದ್ದಾರೆ ಹೇಗೆ? ಪ್ರಮೋದ್, ಯಾವೊಬ್ಬ ಐಟಿ ಅಧಿಕಾರಿಯೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿಲ್ಲ. ಅಂದ್ರೆ ಅವರ ಜೊತೆಯಲ್ಲಿ ಬಂದಂತಹ ಸಮಯ ಅವರ ಕೈನಲ್ಲಿ ಇಟ್ಕೊಂಡು ಹೋದಂತಹ ದಾಖಲೆಗಳು ಒಳಭಾಗದಲ್ಲಿ ಏನಿದೆ ಅಥವಾ ಈ ಮನೆಯಲ್ಲಿ ಯಾವ ರೀತಿಯಂತ ಪೂರಕ ದಾಖಲೆಗಳು ಸಿಕ್ತು, ಯಾವುದೇ ಒಂದು ಮಾಹಿತಿ ಈಗ ಲಭ್ಯವಾಗಿಲ್ಲ. ಆದ್ರೆ ಜೊತೆಯಲ್ಲಿ ಮಾಹಿತಿ ಇದ್ದಂಥದ್ದು ಬೆಳಗ್ಗೆ 6 ಆರಂಭವಾಗಿತ್ತು ಪರಿಶೀಲನಾ ಕಾರ್ಯ, ರಾತ್ರಿವರೆಗೂ ಸಹ ಮುಂದುವರ್ತದೆ ಅಂತ ಹೇಳಿದ್ರು. ಅದರ ಜೊತೆಗೆ ಮಧ್ಯಾಹ್ನದ ಊಟದ ಸಮಯದಲ್ಲೂ ಸಹ ಊಟಕ್ಕೆ ಹೋಗದಂತಹ ಅಧಿಕಾರಿಗಳು ಊಟವನ್ನ ಅಲ್ಲಿಗೆ ಹೋಟೆಲ್ನಿಂದ ತರಿಸ್ಕೊಂಡಿದ್ರು. ಅದರಿಂದಾಗಿ ಸಂಜೆವರೆಗೂ ಸಹ ಈ ಒಂದು ಪರಿಶೀಲನೆ ಮುಂದುವರಿಸ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ದಿಢೀರಾದಂತಹ ಬೆಳವಣಿಗೆಯಲ್ಲಿ ಅವರು ತಕ್ಷಣ ಏನು ಮಾವ ತಿಮ್ಮಯ್ಯ ಅವರನ್ನು ಸಹ ಕರ್ಕೊಂಡು ಐಟಿ ಅವರು ಬಂದಂತಹ ಅದೇ ವಾಹನದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಬೆಳಗಿನಿಂದಲೂ ಪರಿಶೀಲನೆ ನಡೆಸಿದಂತವ್ರಿಗೆ ಯಾವ ದಾಖಲೆ ಲಭ್ಯವಾಗಿದೆ ಮತ್ತೆ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ? ಯಾಕಂದ್ರೆ ಮೈಸೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಬಂಧಿಕರಿದ್ದಾರೆ. ಟಿಕೆ ಲೇಔಟ್ ಇರ್ಬೋದು, ಸಿದ್ಧಾರ್ಥ ಲೇಔಟ್, ಹೀಗೆ ಸಾಕಷ್ಟು ಕಡೆಗಳಲ್ಲಿ ಇದ್ದಾರೆ. ಮತ್ತೊಂದು ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಹೋದ್ರ ಅಥವಾ ನೇರವಾಗಿ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ರ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯದ ಮಟ್ಟಿಗೆ ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿ ಅವರ ಮಾವನ ಮನೆಯಲ್ಲಿ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ರು. ಅದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಅವರ ಮಾವನವರು ಸಹ ಕರ್ಕೊಂಡು ಹೋಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಮೋದ್, ಓಕೆ, ಥ್ಯಾಂಕ್ ಯು ರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಗಳಲ್ಲಿ ನೋಡ್ಬೋದು, ಈಗ ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದಿಂದ ಈಗ ಐಟಿ ಅಧಿಕಾರಿಗಳು ತಮ್ಮ ಕಾರ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ದೃಶ್ಯಗಳು ಈಗ TV9 ನೋಡ್ತಾ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಾವು ನಿಮಗೆ ಬಿತ್ತರಿಸ್ತಾ ಇದ್ದೀವಿ. ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವಂತಹ ಅವರ ನಿವಾಸದಿಂದ ಐಟಿ ಅಧಿಕಾರಿಗಳು ತಿಮ್ಮಯ್ಯ ಅವರನ್ನ ಈಗಾಗಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಇದರ ಜೊತೆಗೆ ಮಹತ್ವದ ದಾಖಲೆಗಳೇನಾದ್ರು ಸಿಕ್ಕಿದೆಯಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಈಗ ನೋಡ್ಬೋದು, ಈಗ ಐಟಿ ಅಧಿಕಾರಿಗಳ ವಾಹನ ಮೂವ್ ಆಗ್ತಾ ಇದೆ. ಇದೇ ವಾಹನದಲ್ಲಿ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಬೇರೆ ಸ್ಥಳಕ್ಕೆ, ಗೌಪ್ಯ ಸ್ಥಳಕ್ಕೆ ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.